ನೋಡಬೇಕಪ್ಪ ಇದ್ರ ಬಗ್ಗೆ. ನಾನು ಹೇಳಿದರೆ ನಂದು ಫಸ್ಟ್ ಹೇಳಿಕೆ ಅಲ್ಲ ಇದು. ಸುಮ್ಮನೆ ಸ್ವಲ್ಪ ಯೂಟ್ಯೂಬ್ ಓಪನ್ ಮಾಡು, ಯಾರೇ ಈ ಹೇಳಿಕೆ ಕಟ್ಟಾರ ನೋಡಿ. ಭಾರತದಲ್ಲಿರುವಂಥ ಪ್ರತಿಯೊಬ್ಬರು, ಭಾರತದಲ್ಲಿರುವಂಥ ಏನು ವ್ಯವಸ್ಥೆ ಇದೆ ಅದನ್ನು ನಡ್ಕೋತಾ ಇದ್ದಾರೆ. ಈ ನಿನಗೆ ಅದಕ್ಕೆ ಸಾಕ್ಷಿನ ಬೇಕಾಗಿಲ್ಲ. ನೀವಿರೋದು ಹಾವೇರಿಯಲ್ಲಿ. ಹಾಂ, ನಮ್ಮ ಹಬ್ಬಗಳು ಬರೋದಿಲ್ಲ ಅವರು, ನಾವು ಅವ್ರಿಗೆ ಹೋಗಲ್ಲ. ಅವ್ರ ಹಬ್ಬಗಳು ಹೋದ ತಕ್ಷಣ ನಾವು ಹಾಂ, ಹಿಂದೂಗಳಂದ್ರೆ ಏನು? ನಿನ್ನ ಮನಸ್ಸಲ್ಲಿ ಏನದು ಹಿಂದೂ ಅಂತಂದ್ರೆ ಏನು? ನೀವು ಹಿಂದೂ ಅಂತ ಅದಕ್ಕೆ ಚೌಕಟ್ಟು ಕೊಡಕತ್ತಾರೆ ನೀವು. ಹಿಂದೂ ಅಂದ್ರೆ ಹಿಂಗಂತ. ಅಲ್ಲಿ ದ್ವೈತ ಇದೆ, ಅದ್ವೈತ ಇದೆ, ಶಕ್ತಿ ವಿಶಿಷ್ಟಾದ್ವೈತ ಇದೆ, ದ್ವೈತಾದ್ವೈತ ಇದೆ. ಏನಿಲ್ಲ, ಎಲ್ಲ ಹಿಂದೂನಲ್ಲಿದೆ. ಬಹುದೇವತಾರಾಧನೆಯನ್ನು ವಚನಗಳ ಮುಖಾಂತರವಾಗಿ ಶರಣರು ಕೆಲವೊಂದಿಷ್ಟು ಕಡೆ ವಿರೋಧಿ ಸೇವಾ ಲಿಂಗಾಯತ ಪ್ರತ್ಯೇಕ ಧರ್ಮ ಒಂದು ಕಡೆ, ನೀವು ಹೇಳ್ತಿರೋದು ಇದು ಹಿಂದೂ ಧರ್ಮದ ಭಾಗ. ನೀವು ಸರ್ವಭಾವದಿಂದ ನೀವು ಈ ಮಾತನ್ನು ಹೇಳ್ತಿದ್ರಿ. ಒಂದು ಸುಪ್ರೀಂ ಕೋರ್ಟು ಏನು ಹೇಳಿದೆ, ವಿವೇಕಾನಂದ ಆಶ್ರಮದವರು, ರಾಮಕೃಷ್ಣ ಮಿಷನ್ ಬೇಲೂರವರು, ನಾವು ಹಿಂದುವಿನ ಪ್ರತ್ಯೇಕ ಅಂತೇಳಿ ಹಲವು ವರ್ಷಗಳ ಹಿಂದೆ ಅವರು ಕೂಡ ಕೋರ್ಟ್ ಹೋಗಿದ್ದರು. ಆ ಕೋರ್ಟ್ ಹೇಳಿತ್ತು, ಕೊನೆಗೆ ಡಿಸಿಷನ್ ಮಾಡಿತ್ತು. ಆ ಡಿಸಿಷನ್ ಓದಿ ಇವತ್ತು ಸಿಗುತ್ತೆ ಕಾಪಿ. ಅವ್ರು ಹೇಳಿದ್ದೇನಂತಂದರೆ, ನಿಮ್ಮ ರಾಮಕೃಷ್ಣ ಪರಂಪರೆ ಹೇಳುವಂಥ ವಿವೇಕಾನಂದ ವಿಚಾರ ನೀವೇ ಹಿಂದೂ ಅಲ್ಲ ಅಂದರೆ ಹೇಗೆ ಅಂತ ಅದನ್ನು ತಿರಸ್ಕಾರ ಮಾಡಿತ್ತು. ಹಾಗಾಗಿ ನಾವೆಂತ ಹಿಂದೂ ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಏನು ಹೇಳ್ತೀವಿ ನಾವು, ಇದೊಂದು ಶುದ್ಧವಾಗಿರುವಂಥ ಜೀವನ ಪದ್ಧತಿ ಅಂತ ಹೇಳ್ತೀವಿ ಅಲ್ವಾ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಎಲ್ಲರೂ ಒಪ್ಕೋಬೇಕು, ನಾವು ಒಪ್ಕೋಬೇಕು, ನೀವು ಒಪ್ಕೋ. ಹಾಗಾದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಲಿಂಗಾಯತ ಧರ್ಮ ಅಂತ ಘೋಷಣೆ ಮಾಡಿದೆಯಾ? ಅಲ್ಲ, ನಾನು ಹೇಳೋದು ಅಲ್ಲ, ಪ್ರಸ್ತಾಪನೆ ಇರಲಿ. ಪ್ರಸ್ತಾಪ ಆದಮೇಲೆ ಹೇಳ್ಕೊಳ್ಳಿ. ಯಾರು ಬ್ಯಾಡ್ ಅಂದಾರೆ? ನಾವು ಲಿಂಗಾಯತ ಧರ್ಮ ಅಂತ ಬ್ಯಾಡ್ ಅಂದವ್ರು ಯಾರು? ವೀರಶೈವ ಧರ್ಮ ಬೇಡ ಅಂದವ್ರು ಯಾರು? ನಾವು ಪ್ರಶ್ನೆ ಬಂದಿರೋದು, ನಾವೇನಾದರೂ ವಿರೋಧ ಮಾಡಿರಲಿಲ್ಲ. ಈಗ ಪಾಯಿಂಟ್ ಇರೋದು ಇಷ್ಟೇ, ಹಿಂದೂ ಧರ್ಮ ನನ್ನ ಧರ್ಮ ಹೆಚ್ಚು, ನನ್ನ ಧರ್ಮ ಹೆಚ್ಚು ಅಂತ ಏನು ಹೊಡೆದಾಡ್ತಾ ಇರಲ್ಲ. ಅವ್ರಿಗೆ ಏನು ಧರ್ಮ ಆಚರಣೆ ಮಾಡೋರು ಇದನ್ನು ಮಾಡೋದಿಲ್ಲ. ಧರ್ಮಿ ಅಂತಂದರೆ ಅವು ಇನ್ನೊಬ್ಬರು ಕಂಡಾಗ ಪ್ರೀತಿಯಿಂದ ಕಾಣ್ತಾನೆ. ಸ್ವಧರ್ಮನಿಷ್ಠೆ, ಪರಧರ್ಮ ಸಹಿಷ್ಣುತೆ ನಮ್ಮ ಹಿಂದೂ ಹೇಳ್ಕೊಳ್ಳುವಂಥದ್ದು. ಅದನ್ನೇ ಬಸವಣ್ಣವ್ರು ಹೇಳಿದ್ದು. ನಾವು ಕೂಡ ಕಳೆದ 30 ವರ್ಷದಿಂದ ಮಠಗಳಲ್ಲಿ ಓದಿದ್ದು, ಮಠ ಪೀಠಗಳು ಓದು ಹುಡ್ತಾನೆ ನಾವೆಲ್ಲ ವಚನ ಹೇಳ್ಕೊಂಡು ಬೆಳೆದವರು. ಮನೆಗೆ ಹೋಗಿ ಬಸವ ತತ್ವ ಪ್ರಚಾರ ಮಾಡಿರುವಂಥದ್ದು. ಹಾಗಾದರೆ ನಮಗೆ ವಚನಗಳ ಬಗ್ಗೆ ಗೊತ್ತಿಲ್ವಾ? ಯೋಗದ ಬಗ್ಗೆ ಗೊತ್ತಿಲ್ವಾ? ವೇದಾಂತ, ಉಪನಿಷತ್ತು, ಭಗವದ್ಗೀತೆ ಆಯಾ ಕಾಲದಲ್ಲಿ ಆಯಾ ಸಂದರ್ಭದಲ್ಲಿ ಅವರೆಲ್ಲ ಹೇಳಿದರು. ಹಾಗಾಗಿ ಜನ ಅದನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮ ತತ್ವ, ಈಗ ನಾನು ವಿಭೂತಿ ಹಚ್ಕೊಂಡಿದ್ದೀನಿ, ಇನ್ನೊಬ್ಬರು ನಾಮ ಹಾಕ್ಕೋತಾರೆ, ಇನ್ನೊಬ್ಬರು ಬರೀ ಬಿಂದು ಇಟ್ಕೋತಾರೆ. ಅದು ನಮ್ಮದೇ ಶ್ರೇಷ್ಠ ಅಂತ ಹೇಳಬಾರ್ದು. ಖಂಡಿತ ಈ ದೇಶದಲ್ಲಿರುವಂಥ ಮುಸ್ಲಿಮರು ಕೂಡ ಹಿಂದೂಗಳೇ. ನಮ್ಮದು ಅಖಂಡ ಭಾರತ ಕಲ್ಪನೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ ಇವೆಲ್ಲವೂ ಅಖಂಡ ಭಾರತ. ಈ ಭಾರತದಲ್ಲಿದ್ದುಕೊಂಡು, ಈ ಅಖಂಡ ಭಾರತದಲ್ಲಿದ್ದುಕೊಂಡು ಅಲ್ಲಿರುವಂತಹ ಆಚರಣೆಗಳು ಮಾಡುವಂಥ ಈ ಭಾಗದಲ್ಲಿರುವಂಥ ಏನು ನಮ್ಮ ಹಿಂದೂಗಳಿದ್ದಾರೆ, ಇಲ್ಲಿ ಮುಸ್ಲಿಮ್ಸ್, ನಾನು ಹಾವೇರಿ ಜಿಲ್ಲೆಯಲ್ಲಿದ್ದೀನಿ, ಅವರ ಆಚರಣೆಗಳು ಯಾವ ರೀತಿ ಇದ್ದಾವೆ, ಯಾವ ರೀತಿ ಇದೆ? ನಮ್ಮ ಹಿಂದೂಗಳು ಮುಸ್ಲಿಮ್ಗಳು ಇಲ್ಲಿ ಭೇದ ಭಾವಗಳಿಲ್ಲ. ಹಾಗಾಗಿ ಇವೆಲ್ಲ ಸಿದ್ಧಾಂತಗಳು, ತತ್ವಗಳು, ಪಥಗಳು, ಪಂಥಗಳಂತ ನಾವು ಕರಿತೇವೆ. ಇವೆಲ್ಲದಕ್ಕೂ ಇನ್ಕ್ಲೂಡಿಂಗ್ ಸನಾತನ ಧರ್ಮ, ಅದು ಹಿಂದುವಿನ ಭಾಗವೇ. ಆರ್ಯ ಸಮಾಜ ಅದು ಹಿಂದುವಿನ ಭಾಗವೇ. ದಯಾನಂದ ಸರಸ್ವತಿಯವರು ಆರಂಭ ಮಾಡಿರುವಂಥದ್ದು. ಹೌದು, ಈ ಅಖಂಡ ಭಾರತದಲ್ಲಿರುವಂತಹ ಯಾರ್ಯಾರಿದ್ದಾರೆ ಅವರೆಲ್ಲರೂ ಹಿಂದೂಗಳೇ ಅನ್ನುವಂಥದ್ದು. ನಮ್ಮ ಮಾತು ಯಥಾವತ್ತಿನ ಮಾತಿಗೆ ಕೇಳಬೇಕು. ನಮ್ಮ ಬಾಯಲ್ಲಿ ನಿಮ್ಮ ಮಾತು ಹೇಳಿಸ್ಲಿಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಶಬ್ದಶಃ ಅರ್ಥ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ತಿಳ್ಕೊಳ್ಳಿ. ಹಿಂದೂ ಅದಕ್ಕೆ ಬಾರ್ಡ್ರ್ ಇಲ್ಲ, ಅದಕ್ಕೆ ಸೀಮಾತೀತವಾಗಿರುವಂಥ ಸಿದ್ಧಾಂತ ತತ್ವ ಅದು. ಈ ಜಗತ್ತಿನಲ್ಲಿ ಯಾವುದೇ ಒಂದು ಸಿದ್ಧಾಂತ ತತ್ವಗಳಿಗೆ ಉದಯಕ್ಕೆ ಸ್ಥಾನ ಕೊಟ್ಟಿದ್ದೇ ಹಿಂದೂ. ಅದಕ್ಕೆ ಸಾಗರಗಳಿಗೆ ಬಾರ್ಡ್ರ್ ಇಲ್ಲ, ನದಿಗಳಿಗೆ ಬಾರ್ಡ್ರ್ ಇದೆ, ಸಾಗರಕ್ಕೆ ಬಾರ್ಡ್ರ್ ಇಲ್ಲ. ಅನಂತ ಸಾಗರ ಇದು. ಎಲ್ಲವೂ ಇದರಲ್ಲೇ ಹುಟ್ಟಿದಾವೆ, ಇದರಲ್ಲೇ ಬೆಳೀತವೆ, ಇದರಲ್ಲೇ ಕೊನೆಗೆ ಲೀನ ಆಗುವಂತಹದ್ದು ಅದು ಹಿಂದೂ. ಹಾಗಾಗಿ ಅಖಂಡ ಭಾರತ ಅಂತ ನಾವು ಕರಿತೀವಿ. ಪಕ್ಕದ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಬರ್ಮಾ ಇರ್ಬೋದು, ನೇಪಾಳ ಇರ್ಬೋದು, ಪಕ್ಕ ಶ್ರೀಲಂಕಾ ಇರ್ಬೋದು, ಇವೆಲ್ಲವುಗಳಿಗೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಹಿಂದೂಗಳೇ ಅಂತ ನಾವು ಹೇಳೋದು. ಆಮೇಲೆ ಅವರು ಮತಗಳನ್ನು, ತತ್ವಗಳನ್ನು, ಧರ್ಮಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಧರ್ಮ ಅಂದರೆ ಏನಪ್ಪ? ದಯವೇ ಧರ್ಮದ ಮೂಲವಯ್ಯ. ಯಾರು
ಅಹಿಂಸೆಯನ್ನು ಬೋಧನೆ ಮಾಡಿದರು. ಇದನ್ನೇ ಮಹಾವೀರ್ ಹೇಳಿದರು, ಇದನ್ನೇ ಬುದ್ಧ ಹೇಳಿದ, ಇದನ್ನೇ ಪೈಗಂಬರು ಹೇಳಿದರು, ಇದನ್ನೇ ಗುರುನಾನಕರು ಹೇಳಿದ್ದು, ಇದನ್ನೇ ಜರತೃಷ್ಟ ಹೇಳಿದ್ದು, ಇದನ್ನೇ ಸಾಕ್ರೆಟಿಸ್ ಹೇಳಿರುವಂಥದ್ದು, ಇದನ್ನೇ ಲಾವೋತ್ಸು ಹೇಳಿರುವಂಥದ್ದು, ಇದನ್ನೇ ಜ್ಞಾನೇಶ್ವರ ಹೇಳಿದ್ದು, ತುಕಾರಾಮ್ ಹೇಳಿದ್ದು, ನಾಮದೇವ್ ಹೇಳಿದ್ದು, ವಿವೇಕಾನಂದರು ಹೇಳಿದ್ದು, ರಾಮಕೃಷ್ಣ ಹೇಳಿದ್ದು, ಶಂಕರ್ ಹೇಳಿದರು, ಮಧ್ವರು ಹೇಳಿದರು, ರಾಮಾನುಜಾಚಾರ್ಯ ಹೇಳಿದರು, ಬಸವಣ್ಣವ್ರು ಹೇಳಿದರು, ಅಲ್ಲಂ ಪ್ರಭುದೇವ್ ಹೇಳಿದರು, ಅಕ್ಕಮಹಾದೇವಿ ಹೇಳಿದರು. ಎಲ್ಲರ ತತ್ವವೇ ಇವ ನಮ್ಮವ ಅನ್ನುವಂಥ ಭಾವದಲ್ಲಿ ನಾವು ಹೋಗಬೇಕು. ನಿಮ್ಮ ಮತ, ನಿಮ್ಮ ಪಂಥ, ನಿಮ್ಮ ಆಚರಣೆಗಳು ಅವು ನಮ್ಮ ಮನೆಯಲ್ಲಿರಬೇಕು. ಆದರೆ ಸಮುದಾಯ ಅಂತ ಬಂದಾಗ, ದೇಶ ಅಂತ ಬಂದಾಗ ನಾವೆಲ್ಲ ಹಿಂದೂಗಳು, ಅಖಂಡ ಭಾರತ ಪರಿಕಲ್ಪನೆಯಲ್ಲಿ ನಾವೆಲ್ಲ ಹೋಗಬೇಕು. ನಿಮ್ಮ ತತ್ವವನ್ನು ಹೇಳಿ, ನೀವು ನಿಮ್ಮ ಆಚರಣೆಗಳೇ ಮಾಡಿ. ಆದರೆ ಹಿಂದೂಗಳ ಯಾರೋ ಒಬ್ಬರು ಯಾವುದೋ ಒಂದು ಆಚರಣೆ ಮಾಡ್ತಾರೆ, ಅದರಲ್ಲಿ ಆನಂದ ಸಿಗುತ್ತದೆ, ಅದರಲ್ಲಿ ನೆಮ್ಮದಿ ಸಿಗುತ್ತೆ. ಆ ನೆಮ್ಮದಿಗಳಿಗೆ ಧಕ್ಕೆಯನ್ನು ಉಂಟು ಮಾಡಲಿಕ್ಕೆ ಹೋಗಬೇಡಿ. ಆ ನಂಬಿಕೆಗಳಿಗೆ, ಆ ಆಚರಣೆಗಳಿಗೆ ನೋವು ಉಂಟು ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಹಿಂದೂನ ಅನೇಕ ಆಚರಣೆಗಳಿದ್ದಾವೆ. ಗಣೇಶೋತ್ಸವ ಈಗ ಬರುತ್ತೆ, ಅದು ಭಾರತ ಸ್ವತಂತ್ರ ಸಂದರ್ಭದಲ್ಲಿ ಆರಂಭವಾಗಿರುವಂಥದ್ದು. ಇದೇ ಸಾಣೇಹಳ್ಳಿ ಶ್ರೀಗಳು ಹಿಂದೆ ಗಣೇಶ ಅಲ್ಲ, ನಾವು ಯಾವ ಸ್ವಾಮೀಜಿಯವರ ಹೇಳಿಕೆಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಸರ್ವೇ ಸಾಮಾನ್ಯ ಎಲ್ಲರಿಗೆ ಅಂತ ಹೇಳ್ತೀವಿ ನಾವು. ನೀವು ಅವ್ರವ್ರ ಭಾವಕ್ಕೆ ಅವ್ರವ್ರ ಭಕ್ತಿ ಬಿಡ್ತೀವಿ ನಾವು. ಆಯಿತಾ? ಹಿಂದೂ ಅದೊಂದು ಮಹಾಸಾಗರ, ಹೆಸರೇ ಹಿಂದೂ ಮಹಾಸಾಗರ ಈಗಾಗಲೇ ಇದೆ. ಆ ಮಹಾಸಾಗರದಲ್ಲಿರುವಂಥ ನೀರು ಆವಿಯಾಗಿ, ಮೋಡಾಗಿ, ಮಳೆ ಆದ ಮೇಲೆ ಅದು ತೊರೆಗಳಾಗಿ, ಹಳ್ಳಗಳಾಗಿ, ಕೊಳ್ಳಗಳಾಗಿ, ನದಿಗಳಾಗಿ ಅವು ಹರಿಲಿಕ್ಕೆ ಆರಂಭ ಮಾಡ್ತವೆ. ಹರಿದಂಥ ನದಿಗಳು ಎಲ್ಲೆಲ್ಲಿ ಹರಿತಾವೋ ಆ ಭಾಗದಲ್ಲಿರುವಂಥ ರೈತರಿಗೆ, ಜನಗಳಿಗೆ ಜೀವನಾಡಿಯಾಗಿ ಎಲ್ಲ ಚಟುವಟಿಕೆಗೆ ಅದು ಅಭಿವೃದ್ಧಿಯ ಪಥವಾಗಿ ಮುಂದೆ ಸಾಗ್ತವೆ. ಸಾಗಿದ ಮೇಲೆ ಕೊನೆಗೆ ಅವೆಲ್ಲವೂ ವಿಲೀನ ಆಗುವುದೆಲ್ಲಿ? ಆ ಮಹಾಸಾಗರದಲ್ಲಿ. ಹಾಗೆ ಹಿಂದೂ ಅನ್ನುವಂಥದ್ದು ಬಹಳ ವಿಶಾಲವಾಗಿರೋ, ಸತ್ಯ ಸನಾತನವಾಗಿರುವಂಥದ್ದು. ಅದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ. ಈ ಜಗತ್ತಿನಲ್ಲಿ ಯಾವುದೇ ಧರ್ಮಗಳು ಉತ್ಪತ್ತಿ ಆಗೋಕ್ಕಂತ ಮುನ್ನ ಇದ್ದದ್ದೇ ಹಿಂದೂ. ಇವತ್ತು ನಾವು ಹೇಳ್ತಾ ಇಲ್ಲ, ಇದನ್ನು ಪಾಶ್ಚಿಮಾತ್ಯ ಶ್ರೇಷ್ಠವಾಗಿರೋ ತತ್ವಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಅವರು ಹಿಂದೂಗಳೆನ್ನುವಂಥದ್ದು ನಮ್ಮ ಸ್ಪಷ್ಟವಾಗಿರುವಂಥ ವಿಚಾರ ಇದು.